ಶ್ರಮಿಕ ರೈತನ ಜೀವನ ಕತೆ. ಶಿವಪ್ಪ ಒಂದು ಚಿಕ್ಕ ಹಳ್ಳಿಯ ಸೆಡರ್ಹ್ಯಾನ ರೈತ. ಅವನ ಜೀವನ ಕೃಷಿಯಲ್ಲಿಯೇ ಆಸಕ್ತಿ ಮತ್ತು ಆದಾಯದ ಮೂಲ. ಬೆಳಗ್ಗೆ 5 ಗಂಟೆಗೆ ಎದ್ದು ನದಿ ತೀರದ ತುಮುಲವಾದ ಹೊಲವರೆಗೆ ಪಾದಯಾತ್ರೆ ಮಾಡುವುದು ಅವನ ದಿನಚರಿಯ ಭಾಗ. ಹೊಲದ ಕೆಲಸಗಳು. ಶಿವಪ್ಪನ ಹೊಲದಲ್ಲಿ ಬೇಸಿಗೆ ಕಾಲದಲ್ಲಿ ಮೇಕೆ ಜೋಡಿಯಿಂದ ಕಲ್ಲು ತೆಗೆಯುವುದು, ಹುಲ್ಲು ಕಡಿಯುವುದು, ಗೊಬ್ಬರ ಹಾಕುವುದು ದಿನ ನಿತ್ಯದ ಕೆಲಸ. ಮಳೆಗಾಲ ಬಂತು ಎಂದರೆ ಬಿತ್ತನೆ, ಬೀಯುವಿಕೆ, ಜೇನು ಕಟ್ಟುವುದು, ಪೈರುಗಳಿಗೆ ಗಿಡರೋಗ ನಿಯಂತ್ರಣ ಹಡುವುದು ಇವೆಲ್ಲವೂ ಅವನ ನಿತ್ಯದ ಹಗಲಿರುಳು. ಶಿವಪ್ಪ ಗೋಧಿ, ಜೋಳ, ರಾಗಿ ಮತ್ತು ಕಡಲೆ ಬೆಳೆಯುತ್ತಾನೆ. ಅವನಿಗೆ ಹಾಲು ಕೊಡಿಸುವ 2 ಗೋಮಾತೆಗಳಿವೆ. ಬೆಳಿಗ್ಗೆ ಮತ್ತು ಸಂಜೆ ಹಾಲು ಹಿಂಡುವುದು, ಪಾಳಿಯುವುದು, ಅವರಿಗೆ ಹುಲ್ಲು ಜೇಡ ತಿನ್ನಿಸುವುದು ಅವನ ಹೊಣೆಗಾರಿಕೆ. ಸಂಕಷ್ಟ ಕಾಲ. ಒಂದು ವರ್ಷ ಭಾರೀ ಬರಬಂದಿತು. ಮಳೆ ಬಾರದೆ ನೆಲ ಒಣಗಿಬಿಟ್ಟಿತು. ಬಿತ್ತಿದ ಬೆಳೆ ಒಣಗಿ ಹೋಗಿತು. ಶಿವಪ್ಪನ ಹೃದಯ ತುಂಬ ದುಃಖಿತವಾಯಿತು. ಸಾಲ ಮಾಡಿದ್ದ ಹಣವನ್ನು ಹೇಗೆ ತೀರಿಸಬೇಕು ಎಂಬ ಚಿಂತೆಯಲ್ಲಿ ಅವನು ದಿನ ಕಳೆಯುತ್ತಿದ್ದ. ಆದರೆ ಹತಾಶವಾಗದೆ ಆತ ಆತ್ಮವಿಶ್ವಾಸದಿಂದ ಮತ್ತೆ ಹೊಸ ಹುಮ್ಮಸ್ಸಿನಿಂದ ಕೆಲಸ ಆರಂಭಿಸಿದ. ಹೆಸರು ಹೊಂದಿದ ರೈತನ ಶ್ರಮ. ಆದರೂ ಶಿವಪ್ಪ ಬಿಟ್ಟಿಲ್ಲ. ಅಡುಗೆಯ ನೀರನ್ನು ಕೂಡ ಸಂಗ್ರಹಿಸಿ ತೋಟಕ್ಕೆ ಚಿಮುಕಿಸುತ್ತಿದ್ದ. ನೆರೆಹೊರೆಯ ರೈತರ ಜೊತೆಗೂಡಿ ಹಿತಚರ್ಚೆ, ಜಮೀನಿಗೆ ಹೊಸ ತಂತ್ರಜ್ಞಾನ, ಡ್ರಿಪ್ ಇರಿಗೇಷನ್, ಮಳೆನೀರು ಸಂಗ್ರಹಣೆ ಇತ್ಯಾದಿ ಕುರಿತು ತಿಳಿಯಲು ಹೆಜ್ಜೆ ಹಾಕಿದ. ಹಸಿರು ಕ್ರಾಂತಿ ಬಗ್ಗೆ ಮಾತನಾಡುವ ರೈತರು, ಕೃಷಿ ಇಲಾಖೆಯ ಮಾಹಿತಿ ಶಿಬಿರಗಳಿಗೆ ಹೋಗಿ ಹೊಸ ರೀತಿಯ ಬೆಳೆಕಾಳಜಿಯ ವಿಧಾನಗಳನ್ನು ಕಲಿತುಕೊಂಡ. ತನ್ನ ಹೊಲದಲ್ಲಿ ಪ್ರಾಯೋಗಿಕವಾಗಿ ಈ ಹೊಸ ವಿಧಾನಗಳನ್ನು ಶಿವ ಪ್ರಯೋಗಿಸಲು ಆರಂಭಿಸಿದ. ಸ್ಲೋಲಿ ಬಟ್ ಸ್ಟೇಡಲಿ ಫಲಿತಾಂಶ ಕಂಡಿತು. ಮಕ್ಕಳಿಗೆ ಶಿಕ್ಷಣ. ಶಿವಪ್ಪನಿಗೆ 2 ಮಕ್ಕಳು, ಶ್ರೀಧರ್ ಮತ್ತು ಸವಿತಾ. ಇವರಿಗೆ ಉತ್ತಮ ಶಿಕ್ಷಣ ನೀಡುವುದು ಶಿವಪ್ಪನ ಕನಸು. ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಅವರು ತಂದೆಯ ಶ್ರಮ ನೋಡಿ ಜೀವನದಲ್ಲಿ ಉನ್ನತಿ ಸಾಧಿಸುವ ಸಂಕಲ್ಪ ಮಾಡಿದರು. ಶ್ರೀಧರ್ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಓದಲು ಹಾತೊರೆಯುತ್ತಿದ್ದ. ಸವಿತಾ ಶಿಕ್ಷಕಿ ಆಗಬೇಕೆಂದು ಕನಸು ಕಂಡಿದ್ದಳು. ಫಸಲು ದೊರೆಯುವ ಕ್ಷಣ. ಆಗಸದಲ್ಲಿ ಮೋಡಗಳು ಗುಡುಗಿದಂತೆ ಶಿವಪ್ಪನ ಹೃದಯದಲ್ಲಿ ಹೊಸ ಆಸೆಗಳ ಕೂಸುಗಳು ಮೊಳಕೆ ಹಾಕಿದವು. ಆ ವರ್ಷ ಉತ್ತಮ ಮಳೆ ಬಂತು. ಬಿತ್ತಿದ ಬೆಳೆ ಬೆಳೆಯಲು ಆರಂಭವಾಯಿತು. ಹೊಲ ಹಸಿರಿನಿಂದ ತುಂಬಿತು. ಕಡಲೆ, ಜೋಳ, ರಾಗಿ ಎಲ್ಲವೂ ಚೆನ್ನಾಗಿ ಬೆಳೆದವು. ಬಂಟರು, ಹೆತ್ತವರು, ಮಕ್ಕಳ ಸಹಾಯದಿಂದ ಶಿವ ಹೊಲದಲ್ಲಿ ಬೆಳೆ ಕಟಾವು ಮಾಡಿದ್ದ. ಹೊಸ ಅಪೇಕ್ಷೆಯೊಂದಿಗೆ ವ್ಯಾಪಾರಿಗಳಿಗೆ ಮಾರಾಟ ಮಾಡಲು ಕರೆದೊಯ್ದ. ಹಾಲು, ತರಕಾರಿ ಮತ್ತು ಇತರ ಉತ್ಪನ್ನಗಳಿಂದ ಚಿಕ್ಕದಾದ ಆದಾಯವೂ ಶಿವ ಗಿಟ್ಟಿಸಿಕೊಂಡ. ಸಂತೃಪ್ತಿ ಮತ್ತು ಹೆಮ್ಮೆ. ಒಂದು ದಿನ ಸೂರ್ಯೋದಯ ಸಮಯದಲ್ಲಿ ಶಿವ ತನ್ನ ಹೊಲದ ಬದಿಯಲ್ಲಿ ನಿಂತು ಹಸಿರಾದ ಹೊಲ, ಕೂದಲಿನಲ್ಲಿ ಬೀಸುವ ತಣ್ಣನೆಯ ಗಾಳಿ, ದೂರದಲ್ಲಿ ಗೋಪಾಲ ಹಾಡುವ ಹಕ್ಕಿಗಳ ಶಬ್ದ, ಹತ್ತಿರದ ದೇವರ ಗುಡಿಯ ಗಂಟೆಯ ಶಬ್ದ ಇವೆಲ್ಲವನ್ನೂ ಅನುಭವಿಸುತ್ತಾ ತಾನು ಮಾಡಿದ ಶ್ರಮವನ್ನು ನೆನೆಸಿದ. ಒಂದು ಸಣ್ಣ ಪುಟ್ಟ ರೈತನ ಶ್ರಮ, ನಂಬಿಕೆ ಮತ್ತು ಹಂಬಲದ ಕಥೆಯಿದು. ಮುಗಿಯುವ ಮಾತು. ಶಿವಪ್ಪನಂತಹ ಸಾವಿರಾರು ರೈತರ ಶ್ರಮದಿಂದಲೇ ಇಂದು ನಮ್ಮ ಊರಿನೆಲ್ಲ ಮನೆಯಲ್ಲಿ ಅನ್ನ